ಲಂಚ್ ಲಂಚ್ ಬಾಕ್ಸ್ ಏನು ಮಾಡಬೇಕು? ಚಪಾತಿ ಸೌತೆಕಾಯಿ ಪಲ್ಯ. ಹಾಂ, ಚಪಾತಿ ಸೌತೆಕಾಯಿ ಪಲ್ಯ. ಓಕೆ, ಡನ್. ನೋಡಿ ಗೈಸ್, ಸೌತೆಕಾಯಿ ಪಲ್ಯ ಮಾಡೋಕ್ಕೆ ಸಾಮಗ್ರಿಗಳು: ಸೌತೆಕಾಯಿ, ಈರುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿ, ಖಾರಳ್ಳು ಪುಡಿ, ಶೇಂಗಾ ಖಾರ. ಈಗ ಸೌತೆಕಾಯಿ ಪಲ್ಯ ವಿಧಾನ ಮಾಡೋದ ತೋರಿಸ್ತೀನಿ. ಇದೆಲ್ಲ ಉಂಟು ನೋಡಿ. ಸೌತೆಕಾಯಿ ಪಲ್ಯ ಮಾಡುವ ವಿಧಾನ ಹೇಗೆ ಹೇಳಿ: ಮೊದಲು ಸೌತೆಕಾಯಿನ ಸರಿಯಾಗಿ ಚೆನ್ನಾಗಿ ತೊಳೆದು ಮೇಲಿನ ಸಪ್ಪೆ ಇರುತ್ತಲ್ಲ, ಸಿಪ್ಪೆ, ಆ ಸಿಪ್ಪೆಯನ್ನು ತೆಗಿಬೇಕು. ಮಮ್ಮಿನೇ ಮತ್ತು ಮಾತು ಕೇಳೋದು. ಏನಪ್ಪ ಕೇಳು. ಏನಪ್ಪಿ? ಒಂದು ಟಿಪ್ ನಿನಗೆ ನೆನಪೋಗೋದಲ್ಲ. ಏನದು? ಮಮ್ಮಿನೇ ಸೌತೆಕಾಯಿ ಕಟ್ ಮಾಡಿದಲ್ಲ, ಟೇಸ್ಟ್ ಮಾಡಿ ನೋಡಿದ್ದೀಯಾ? ಟೇಸ್ಟ್ ಮಾಡಿಲ್ಲ ನಾನು. ಮಾಡಿಲ್ಲ? ಹೌದು. ಮಮ್ಮಿ ಸೌತೆಕಾಯಿ ಹೋಳಿ ತೊಳ್ಕೊಂಡಿದ್ದು ಫಸ್ಟಾಗಿ, ಹೋಳಿ ಮ್ಯಾಗಿನ ಸಪ್ಪಿ ತೆಗ್ದು ಹೋಳಿ ಟೇಸ್ಟ್ ಮಾಡಿ ನೋಡ್ಬೇಕು. ಯಾಕಂದ್ರೆ ಒಂದೊಂದು ಹುಳಿಯನ್ನು ಹಿಡ್ದಾಗ ನಾನು ಟೇಸ್ಟ್ ಮಾಡ್ತೀನಿ. ಒಂದೊಂದು ಸೌತೆಕಾಯಿ ಕೈ ಇರ್ತಾವ, ಕೈ ಆಗಿದ್ಮೇಲೆ ಅದೇ ಪಲ್ಯ ಇಡೀ ಪಲ್ಯನೇ ಕೈ ಆಗ್ಬಿಡ್ತದೆ. ಅದ್ರ ಸಲುವಾಗಿ ಸೌತೆಕಾಯಿ ಒಂದೊಂದು ಟೇಸ್ಟ್ ಮಾಡಿ ನೋಡಬೇಕು. ಓಕೆ. ಕೈ ಇದೆ? ಕೈ ಇಲ್ಲ. ಓಕೆ. ನೋಡಿ, ಸೌತೆಕಾಯಿ ಈ ಥರ ಹೊಳ್ಕೋಬೇಕು, ಕಟ್ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ ಈ ಥರ ಆಪ್ಷನ್ ಇದೆ, ನಿಮಗೆ ಹೇಗೆ ಬೇಕಾದರೂ ಕಟ್ ಮಾಡ್ಬೋದು. ಬಟ್ ನಾನು ಆಲ್ಮೋಸ್ಟ್ ಸೌತೆಕಾಯಿ ಈ ಥರ ಕಟ್ ಮಾಡ್ತೀನಲ್ಲ, ಅದಕ್ಕೆ ಈರುಳ್ಳಿ ಈ ಥರ ಕಟ್ ಮಾಡ್ತೀನಿ. ನೋಡಿ, ಮೊದಲು ಎಣ್ಣೆ ಹಾಕಬೇಕು, ಆಮೇಲೆ ಜೀರಿಗೆ ಸಾಸಿವೆ ಹಾಕಬೇಕು. ಜೀರಿಗೆ ಸಾಸಿವೆ ಚಟಪಟ ಚಟಪಟ ಅಂತ ಇದಾದಮೇಲೆ ಈರುಳ್ಳಿ. ಈರುಳ್ಳಿ ಸರಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಈರುಳ್ಳಿ, ಆಗುವವರೆಗೂ ಫ್ರೈ ಮಾಡಬೇಕು. ನೋಡಿ, ಇವಾಗ ಕಡಿಪತ್ತ ಆ್ಯಡ್ ಮಾಡಬೇಕು. ನೋಡಿ, ಈ ಥರ ಆದಮೇಲೆ ಸೌತೆಕಾಯಿ ಆ್ಯಡ್ ಮಾಡಬೇಕು. ಮಮ್ಮಿ ನೋಡಿ, ಚಟ್ಪಟ ಚಟ್ಪಟ ಅಪ್ ಆ್ಯಂಡ್ ಡೌನ್ ಥೋಡಿ ಆಗಾಡ್ಸು. ಆಯ್ತು, ಟೇಸ್ಟ್ ಬರಬೇಕು. ನೋಡಿ, ಇವಾಗ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಆ್ಯಡ್ ಮಾಡಿದಾದ್ಮೇಲೆ ಸರಿಯಾಗಿ ಕಲಿಸಿಟ್ಟು ಮುಚ್ಚಿಡ್ಬೇಕು. ನೋಡಿ, 15 ನಿಮಿಷ ಆಯಿತು. ಈ ಥರ ಆದಮೇಲೆ ನೋಡಿ, ಇದರಲ್ಲಿ ನೀರು ಸ್ವಲ್ಪ ಹಾಕಬೇಕು. ಯಾಕಂದರೆ ಆಲ್ರೆಡಿ ಸೌತೆಕಾಯಲ್ಲಿ ನೀರಿನ ಅಂಶ ಇರುತ್ತೆ. ಸ್ವಲ್ಪ ಆ್ಯಡ್ ಮಾಡಬೇಕು ನೀರು, ಜಾಸ್ತಿ ಏನಲ್ಲ. ನೀರು ಹಾಕಿ ಮತ್ತೆ ಮುಚ್ಚಿಡಬೇಕು. ನೋಡಿ, ಕುದೀತಾ ಇದೆ. ಇವಾಗ ಸ್ವಲ್ಪ ಅರಿಶಿಣ ಆ್ಯಡ್ ಮಾಡಬೇಕು. ಆಮೇಲೆ ಒಣ ಖಾರ, ಖಾರ ಉಪ್ಪು ಹಾಕಿದ್ಮೇಲೆ ಮತ್ತೆ ಮುಚ್ಚಿಡಬೇಕು ಒಂದು 10 ನಿಮಿಷ. ಇವಾಗ ನೋಡೋಣ ಬನ್ನಿ. ಇವಾಗ ಇದೇನು ಶೇಂಗಾ ಪುಡಿ ಮಾಡಿದ್ದೀನಲ್ಲ
ಅದು ಆ್ಯಡ್ ಮಾಡಬೇಕು. ಅನಂತರ ಖಾರದ ಪುಡಿ. ಖಾರದ ಪುಡಿ ಅಂತಾರೆ, ಒಂದೊಂದು ಕಡೆ ಇದಕ್ಕೆ ಗೊರೆಳ್ಳು ಅಂತಾರೆ. ಗೊರೆಳ್ಳು ಪುಡಿ, ಖಾರದ ಪುಡಿ ಅಂತೀವಿ ನಾವು. ಇದು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 5 ನಿಮಿಷ ಕುದಿಬೇಕು ಪಲ್ಯ. ನೋಡಿ ನಮ್ಮ ಪಲ್ಯ ಇವಾಗ ಹೇಗಿದೆ ನೋಡೋಣ. ನೋಡಿ ಪಲ್ಯ ಕಂಪ್ಲೀಟ್ಲಿ ನಮ್ಮದು ಸೌಂತಿಕಾಯಿ ಪಲ್ಯ ಆಗಿದೆ. ಸಿದ್ಧಾಂಶ್ ಗಾರ್ನಿಷಿಂಗ್ ಮಾಡಬೇಕಲ್ಲ. ಈಗ ಲಾಸ್ಟಿಗೆ ನಾನು ಕೊತ್ತಂಬರಿ ಆ್ಯಡನ್ನು ಮಾಡ್ತೀನಿ. ನಮ್ಮ ಸಿದ್ದನ ಪ್ಲೇಟ್ ರೆಡಿ ಆಗ್ಯದ. ಯೋಚನೆ ನೋಡೋಣ. ಸಿದ್ಧಾಂಶ್ ಟೇಸ್ಟ್ ಮಾಡಿ ಹೇಳು. ಸೂಪರ್, ಸಕ್ಕತ್ತಾಗಿದೆ. ಐ ಲವ್ ಸೌತೆಕಾಯಿ ಪಲ್ಯ. ಮತ್ತೇನಾದರೂ ರೆಸಿಪಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದು ಸೌತೆಕಾಯಿ ಪಲ್ಯ ನೀವು ಕೂಡ ಮನೆಯಾಗ ಟ್ರೈ ಮಾಡಿ ನೋಡಿ, ಹಂಗಾಗ್ಯದ. ಓಕೆ, ಬಾಯ್ ಗೈಸ್.